ಶಿವ, ನೀನ್ ಯಾರಾದ್ರೂ ಆಗಿರು, ಭ್ರಮೇನೋ ಮಾಯೇನೋ, ಎದ್ರಗ್ ಬಾ. ಈ ಕಣ್ಣ ಮುಚ್ಚಾಲೆ ಆಟ ನಿಲ್ಸು. ಎದ್ರಗ್ ಬಾ ಶಿವ, ಬಾ ಎದುರಿಗೆ. ನೀನು ಉಪಕಾರ ಮಾಡಿದ ಕಾರಣಕ್ಕೆ ನನ್ನ ಸೇಡಿನ ಜ್ವಾಲೆ ತಣ್ಣಗಾಗೋದಿಲ್ಲ. ನೀನು ಸತಿನ ಎದುರಿಸಲೇಬೇಕು. ಬಾ ಎದುರಿಗೆ. ಏನಾಯ್ತು? ಏನು ನಿನಗೆ ಭಯ ಆಗ್ತಿದ್ಯಾ ಅಥವಾ ಕಣಿವೆಯಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಹೇಳು, ಎದುರುಗಡೆ ಬಾ, ನನ್ ಮುಂದೆ ಬಾ ಶಿವ. ಅರ್ಥ ಆಯ್ತು, ನೀನ್ ಹೀಗೆಲ್ಲ ಬರೋದಿಲ್ಲ ಅನ್ಸುತ್ತೆ. ನಿನಗೆ ಉಪಕಾರ ಮಾಡೋ ಅಭ್ಯಾಸ ಇದೆ ಅಲ್ವಾ? ನೀನ್ ದೊಡ್ಡ ಕರುಣಾಮಯಿ ಅಂತ ತೋರಿಸ್ಬೇಕು ಅಂತಿದ್ಯಾ? ಸರಿ, ಹಾಗಿದ್ರೆ ನಾನ್ ನಿನಗೆ ಅವಕಾಶ ಕೊಡ್ತೀನಿ. ಈಗ ನನಗ್ ನಾನೇ ಸಮಸ್ಯೆ ತಂದ್ಕೋತೀನಿ. ಕೇಳಿಸ್ಕೊತಿದ್ಯಾ? ನೀನ್ ಕೇಳಿಸ್ಕೊತಿದ್ಯಾ ಶಿವ? ನನ್ನ ಕಾಪಾಡೋಕೋಸ್ಕರ ಬಾ, ಬಾ, ನನಗ್ ಸಹಾಯ ಮಾಡು, ಬಾ, ಬಾ ಶಿವ. ನಾನ್ ತೊಂದರೆಯಲ್ಲಿದ್ದೀನಿ, ನಾನ್ ತೊಂದರೆಯಲ್ಲಿದ್ದೀನಿ ಶಿವ. ಪ್ರತಿ ಸಲದ ಹಾಗೆ ಅವರಿಬ್ರು ಮತ್ತೆ ಭೇಟಿಯಾದ್ರು. ಆದರೆ ಈ ಸಲ ಶಿವನಿಗೆ ಜಗತ್ತು ಬೇಡವಾಗಿತ್ತು. ಅವ್ರ ಮನಸ್ಸಲ್ಲಿ ನೋವಿತ್ತು, ಆದರೆ ಸತಿ ಮನಸ್ಸಲ್ಲಿ ಸೇಡಿನ ಭಾವನೆ ಇತ್ತು. ಸತಿ, ಸತಿ.
ಪಾಲಿಕಾ ಶಿವ, ಪ್ರಜಾಪತಿ ದಕ್ಷನ ಎಚ್ಚರಿಕೆ ಮಾತು ಕೇಳು. ನನ್ನ ಮಗಳಿಗೆ ಏನೂ ಆಗಬಾರದು. ದೂರ ಇರು ಅವಳಿಂದ. ಒಂದು ವೇಳೆ ಅವಳ ಕೂದಲು ಕೊಂಕಿದ್ರು ನೀನು ನೆನಪಿಟ್ಕೋ, ಅನರ್ಥನೇ ಆಗಿಬಿಡುತ್ತೆ. ಅನರ್ಥ. ಸತಿ, ಸತಿ, ಮಗಳೇ, ನಿನಗೇನು ಆಗಿಲ್ಲ ತಾನೆ? ಪ್ರಜಾಪತಿ ದಕ್ಷ, ದದೀಚಿಯ ಪ್ರಣಾಮಗಳನ್ನು ಸ್ವೀಕಾರ ಮಾಡಿ. ಇದು ಮಹಾದೇವನ ಕ್ಷೇತ್ರ. ಇಲ್ಲಿಗೆ ಬರುವಂತ ಸಾಹಸ ಯಾಕೆ ಮಾಡಿದ್ರಿ ನೀವು? ಮಹರ್ಷಿ ದದೀಚಿ, ನೀವು ನನಗೆ ಎಚ್ಚರಿಕೆ ಕೊಡ್ತಿದ್ದೀರಾ. ಪ್ರಜಾಪತಿ ದಕ್ಷನಿಗೆ ಈ ಎಲ್ಲ ಕ್ಷೇತ್ರ, ಇಡೀ ಬ್ರಹ್ಮಾಂಡನೇ ಪ್ರಜಾಪತಿ ದಕ್ಷನದು. ನೀವು ಮರ್ತಿದ್ದೀರಾ? ನಿಮ್ಮ ಕ್ಷೇತ್ರ ಏನಿದ್ರು ತ್ರಿಮೂರ್ತಿಗಳ ಕ್ಷೇತ್ರ ಬಿಟ್ಟು ಹೊರಗಡೆ ಆರಂಭ ಆಗತ್ತೆ. ಆದಷ್ಟು ಬೇಗ ನೀವು ಇಲ್ಲಿಂದ ಹೋದ್ರೆ ಒಳ್ಳೇದು ಅನ್ಸುತ್ತೆ. ಹೊರಟು ಹೋಗ್ತೀನಿ. ನಾನು ಖಂಡಿತ ಹೊರಟು ಹೋಗ್ತೀನಿ. ಆದ್ರೆ ಒಬ್ನೇ ಅಂತೂ ಹೋಗೋದಿಲ್ಲ. ನಿಮ್ಮೆಲ್ಲ ಶಿವಭಕ್ತರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರಿಂದ ನಿಮ್ಮ ಭಗವಂತ ಅಘೋರಿ ಶಿವ ನಿಮ್ಮ ಹಿಂದೆನೆ ನನ್ನ ಸೇಡನ್ನ ಪೂರ್ಣ ಮಾಡೋದಕ್ಕಾಗಿ ನನ್ನ ಹತ್ರ ಬರ್ತಾನೆ. ಸೈನಿಕರೇ, ಬಂಧಿಸಿ ಇವರೆಲ್ಲರನ್ನು. ನಿಲ್ಲಿಸಿ ನಿಮ್ಮ ಘೋಷಣೆನ ನಿಲ್ಲಿಸಿ. ನಿಮ್ಮ ದೇವರು ಮಹಾದೇವನ ವಾಸ್ತವ ಏನು ಅಂತ ನನಗೆ ಗೊತ್ತಿದೆ. ಅವನು ಮಾಯಾವಿ ಶಕ್ತಿ ಇಟ್ಕೊಂಡಿದ್ದಾನೆ ಅಂತ ನನಗೆ ತಿಳಿದಿದೆ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ನೋಡಿ ಹೆದರ್ಕೊಳ್ಳೋದಿಲ್ಲ ಕಪಾಲಿಕ. ಬ್ರಹ್ಮನ ಪುತ್ರ ನಾನು, ಮತ್ತು ನಾನು ಬ್ರಹ್ಮಪುತ್ರ ಪ್ರಜಾಪತಿ ದಕ್ಷ ನಿನಗೆ ಸವಾಲು ಹಾಕ್ತಿದ್ದೀನಿ. ಧೈರ್ಯ ಇದ್ರೆ ಎದುರಿಗೆ ಬಾ.
ಮೆಚ್ಚಿದೆ ಅಘೋರಿ. ನನ್ನ ಒಂದೇ ಆದೇಶಕ್ಕೆ ಕಣ್ಣೆದುರಿಗೆ ಬಂದುಬಿಟ್ಯಾ. ಬಂದು ಉಳಿಸ್ಕೊಂಡು ಬಿಟ್ಟೆ ನೀನು. ನಿನ್ನ ಈ ಹುಚ್ಚು ಭಕ್ತರನ್ನ ನನ್ನ ದಂಡನೆಯ ಪ್ರಕೋಪದಿಂದ. ನೀವು ಪ್ರಜಾಪತಿ ದಕ್ಷ, ಋಷಿ ದಧೀಚಿ ಕೂಡ ನಿಮ್ಮ ಪ್ರಜೆನೇ. ಆದ್ರೂ ಈ ಭೇದ ಭಾವ ಯಾಕೆ? ಇದು ನನ್ನ ಆದೇಶ. ನೀನು ಈ ಕ್ಷೇತ್ರ ಬಿಟ್ಟು ಈಗಲೇ ಹೊರಟು ಹೋಗು. ಯಾಕಂದ್ರೆ ಈ ಬ್ರಹ್ಮಾಂಡದ ಸಂಪೂರ್ಣ ಕ್ಷೇತ್ರದ ಮೇಲೆ ಕೇವಲ ಶ್ರೀ ವಿಷ್ಣುವಿನದ್ದೇ ಅಧಿಕಾರ. ಮತ್ತೆ ಈ ಬ್ರಹ್ಮಪುತ್ರ ಪ್ರಜಾಪತಿ ದಕ್ಷಿಣದ್ದು. ಪ್ರಜಾಪತಿ ದಕ್ಷ, ನಾರಾಯಣ ನನ್ನ ಹೃದಯದಲ್ಲೇ ಇರ್ತಾರೆ. ನಾನು ಅವರ ಹೃದಯದಲ್ಲಿರ್ತೇನೆ. ನಾನು ಎಲ್ಲೇ ಹೋದ್ರೂ ಕೂಡ ನಾರಾಯಣ ನನ್ನ ಜೊತೆಲೇ ಇರ್ತಾರೆ. ಹೀಗಿರುವಾಗ ನೀವೇ ಹೇಳಿ ಪ್ರಜಾಪತಿ, ನಾನು ಎಲ್ಲಿಗೆ ಹೋಗ್ಲಿ? ನಾರಾಯಣನ ಅಧಿಕಾರ ಇಲ್ಲದೆ ಇರೋ ಜಾಗ ಯಾವುದಿದೆ? ಎಲ್ಲಾದ್ರೂ ಹೋಗು, ಆದ್ರೆ ನನ್ನ ಅಧಿಕಾರ ಇರೋ ಕ್ಷೇತ್ರದಲ್ಲಿ ಇರಬೇಡ. ನಶ್ವರತೆಗೆ ಅಧಿಕಾರದ ಅಭಿಮಾನ ವ್ಯರ್ಥ ಪ್ರಜಾಪತಿ ದಕ್ಷ. ಬುದ್ಧಿಹೀನತೆ ಅದು. ಸಮಯ ಬಂದಾಗ ಎಲ್ಲವೂ ಮುಗಿದೋಗತ್ತೆ, ನಾಶ ಆಗೋಗತ್ತೆ. ಸ್ಮಶಾನ ಯಾರಿಗೆ ಪ್ರಿಯವೋ ಅವನು ವಿನಾಶವನ್ನು ಬಿಟ್ಟು ಬೇರೇನು ಮಾತಾಡೋದಕ್ಕೆ ಸಾಧ್ಯ? ಜೀವನ ಯಾತ್ರೆಯ ಅಂತಿಮ ಜಾಗ ಸ್ಮಶಾನನೇ ಅಲ್ವಾ? ಪರಮ ಪಾವನವಾದ ಜಾಗ. ಅಘೋರಿ ಕಪಾಲಿಕ, ಜೀವನದ ದರ್ಶನ ಏನು ಅಂತಾನೆ ನಿನಗೆ ಗೊತ್ತಿಲ್ಲ. ಈ ಬ್ರಹ್ಮಾಂಡದಲ್ಲಿ ಹೇಗೆ ಬದುಕಬೇಕು, ಯಾವುದು ತಪ್ಪು ಯಾವುದು ಸರಿ, ಇದೆಲ್ಲ ನಿಯಮಗಳನ್ನ ನಾನು ಮಾಡಿರೋದು. ನಾನು ಪ್ರಜಾಪತಿ ದಕ್ಷ, ಭ್ರಮೆಯಿಂದ ಯಾವ ಲಾಭನೂ ಇಲ್ಲ. ಹಾಗೆ ಸತ್ಯ ಒಂದು ಜವಾಬ್ದಾರಿ. ಭ್ರಮೆ ಆಸೆಗಳನ್ನು ಹುಟ್ಟಿಸುತ್ತೆ, ಸತ್ಯ ಆಸೆಗಳನ್ನು ಕಳಚುತ್ತೆ. ಈ ಸತ್ಯ ಕೇವಲ ಕಾಲ ಮಾತ್ರ. ನಾನೇ ಆ ಕಾಲ. ಅವತ್ತು ಮೊದಲನೇ ಸಲ ಸತಿಗೆ ಶಿವ ಅರ್ಥ ಆದ. ಯಾಕಂದ್ರೆ ಅವಳ ಪಿತಾಶ್ರೀ ಶಿವನ ಮಾತಿಗೆ ಸ್ವಲ್ಪನೂ ಕೋಪಿಸ್ಕೊಳ್ಳಿಲ್ಲ. ಅವರು ಪ್ರಿಯ ಅಪ್ರಿಯ
ಈ ಎಲ್ಲ ಭಾವನೆಗಳನ್ನ ಮೀರಿದ್ರು. ಸನ್ಮಾನದ ಇಚ್ಛೆ ಹಾಗೆ ಅವಮಾನದ ಮುಳ್ಳು ಅವರಿಗೆ ವ್ಯತ್ಯಾಸ ಆಗ್ತಿರ್ಲಿಲ್ಲ. ಮೂರ್ಖ, ನನ್ ಗೆಳೆಯ ಯಾಕೆ ಕಂಡ್ಬಿಡ್ತಾ ಇಲ್ಲ? ಮೂರ್ಖ, ಗೆಳೆಯ ಶಿವ, ಗೆಳೆಯ ಶಿವ, ಮೂರ್ಖ, ಗೆಳೆಯ ಶಿವ. ಮೂರ್ಖ, ನಿನ್ನ ಗೆಳೆಯ ಧ್ಯಾನದಲ್ಲಿದ್ದಾರೆ ಅಲ್ವಾ? ಬಲವಂತವಾಗಿ ಅವ್ರನ್ನ ಎಚ್ಚರಿಸಬಾರ್ದು. ನನ್ ಗೆಳೆಯ ತುಂಬಾ ಹೊತ್ತಿಂದ ಏನೂ ತಿಂದಿಲ್ಲ. ಅವನಿಗೆ ಹಸುವಾಗಿರುತ್ತೆ ಈಗ. ಇಲ್ಲ ಮೂರ್ಖ, ಈ ಕಥೆನೇ ಅವರನ್ನ ಎಚ್ಚರಿಸುತ್ತೆ. ಅಲ್ಲದೆ ಯಾವುದೇ ಕಥೆನೂ ಅರ್ಧಕ್ಕೆ ಬಿಡಬಾರ್ದು. ಪೂರ್ತಿ ಕತೆ ಕೇಳಿದ್ಮೇಲೆ ನಿನ್ನ ಗೆಳೆಯ ಧ್ಯಾನದಿಂದ ಹೊರಗೆ ಬರ್ತಾರೆ. ನನ್ನ ಕ್ಷಮಿಸಿ ನೆರೆಮನೆ ಗೆಳತಿ, ನೀವು ಕಥೆ ಮುಂದುವರಿಸಿ. ಆದ್ರೆ ನೀವು ಬೇಗ ಕಥೆ ಮುಗಿಸಿ, ಆಗ ನನ್ನ ಗೆಳೆಯ ಶಿವ ಧ್ಯಾನದಿಂದ ಹೊರಗಡೆ ಬರ್ತಾನೆ. ಈ ಕತೆ ಅಷ್ಟೊಂದು ಸರಳ ಅಲ್ಲ ಮೂರ್ಖ, ಆದರೆ ನನಗೆ ಪೂರ್ತಿ ನಂಬಿಕೆ ಇದೆ. ಈ ಒಂದು ಕತೆ ಮುಗಿಯೋ ಅಷ್ಟೊತ್ತಿಗೆ ಅವರು ಖಂಡಿತ ಧ್ಯಾನದಿಂದ ಹೊರಗೆ ಬರ್ತಾರೆ. ನಾವೆಲ್ಲರೂ ಆಸೆಯಿಂದ ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಚೈತನ್ಯ ನೀವು. ನಮಗೆ ನಿರಾಸೆ ಮಾಡಬೇಡಿ ಮಹಾದೇವ. ನಿನ್ನ ಹತ್ರ ಮಾತಾಡಬೇಕಿತ್ತು, ಆದರೆ ಹೇಗೆ ಶುರು ಮಾಡಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ನಿನಗೆ ಅರ್ಥ ಆಗೋ ಥರ ನಾನು ಹೇಗೆ ಹೇಳಲಿ ಅಂತ ಯೋಚಿಸ್ತಾ ಇದ್ದೀನಿ. ಅಂಥದ್ದೇನು ವಿಷಯ ಇದೆ? ಅದನ್ನು ಹೇಳೋದಕ್ಕೆ ನೀನು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಲ್ಲ ಗೆಳತಿ. ವಿಷಯ ಬಾಲಶಿವ ಮತ್ತು ಪಾರ್ವತಿ ಬಗ್ಗೆ.